ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ರಾತ್ರಿಯಲ್ಲಿ ಮಿಂಚು ಹುಳುಗಳು ಏಕೆ ಹೊಳೆಯುತ್ತವೆ ಗೊತ್ತಾ? ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಬೇಸಿಗೆ ಋತುವಿನಲ್ಲಿ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಲ್ಲಿ ಮೈದಾನದ ಹೊರಗೆ ಸಣ್ಣ ಚಲಿಸುವ ಬೆಳಕನ್ನು ಕಾಣಬಹುದು. ಅವು ಮಿಂಚು ಹುಳುಗಳ ಹಿಂಭಾಗದಲ್ಲಿ ಬೆಳಕು ಗೋಚರವಾಗುತ್ತದೆ. ಮಿಂಚು ಹೊಳೆಯುವ ಕಾರಣ ಇವುಗಳಿಗೆ ಮಿಂಚುಳ್ಳಿ ಎಂಬ ಹೆಸರು ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಅವು ಏಕೆ ಹೊಳೆಯುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮಿಂಚು ಹುಳುಗಳು ರಾತ್ರಿಯಲ್ಲಿ ಮಾತ್ರ ಹೊಳೆಯುತ್ತದೆ. ಬೇಸಿಗೆ ಪ್ರಾರಂಭವಾದಾಗ ಮಿಂಚು ಹುಳುಗಳು ನಮಗೆ ಕಾಣಿಸುತ್ತವೆ. ಇವುಗಳನ್ನು ಫೈರ್ ಫ್ಲೈ ಎಂದು ಸಹ ಇವುಗಳನ್ನು ಕರೆಯಲಾಗುತ್ತದೆ. ಸುಮಾರು 2 ವರ್ಷಗಳ ಕಾಲ ಲಾರ್ವಾ ಹಂತದಲ್ಲಿ ಮತ್ತು 3 ವಾರಗಳ ಕಾಲ ಪ್ಯೂಪಾ ಹಂತದಲ್ಲಿ ವಾಸಿಸುತ್ತವೆ. ನಂತರ ಇದು ಕೀಟವಾಗಿ ಬೆಳೆಯುತ್ತದೆ. ಮಿಂಚುಳ್ಳಿಯು ಕೀಟವಾದ ಮೇಲೆ ಅದರ ಜೀವಿತಾವಧಿ ಹೆಚ್ಚೆಂದರೆ 2 ತಿಂಗಳು, ಸಾಮಾನ್ಯವಾಗಿ 60 ದಿನಗಳು ಎಂದು ಲೆಕ್ಕ ಹಾಕಲಾಗುತ್ತದೆ. ಅವು ಕೀಟಗಳಾಗಿ ರೂಪಾಂತರಗೊಳ್ಳುತ್ತಿದ್ದಂತೆ ಬೇಸಿಗೆ ಪ್ರಾರಂಭವಾಗುತ್ತದೆ. ಮಿಂಚುಹುಳುಗಳು ಮಿಲನಕ್ಕಾಗಿ ರಾತ್ರಿಯಲ್ಲಿ ಹೊಳೆಯುತ್ತವೆ. ಇದು ಅದರ ಪ್ರಾಥಮಿಕ ಉದ್ದೇಶವೆಂದು ಪರಿಗಣಿಸಲಾಗಿದೆ. ಆ ಹೊಳೆಯುವಿಕೆಯು ಮೂಲಕ ಅದು ಸಂಗಾತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ರಾತ್ರಿಯಲ್ಲಿ ಇತರ ಜೀವಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಹೊಳಪು ಸಹಾಯ ಮಾಡುತ್ತದೆ. ಇವುಗಳಲ್ಲದೆ ಮಿಂಚುಹುಳುಗಳು ತಮ್ಮ ಆಹಾರವಾಗಿರುವ ಇತರ ಹುಳುಗಳನ್ನು ಆಕರ್ಷಿಸಲು ಇವು ಮಿಂಚುತ್ತವೆ. ಮಿಂಚುಹುಳು ಹೊಳೆಯಲು ಕಾರಣ ಮಿಂಚುಹುಳುವಿನ ಹೊಟ್ಟೆಯಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬೆಳಕು ಉತ್ಪತ್ತಿಯಾಗುತ್ತದೆ. ಆಮ್ಲಜನಕ, ಕ್ಯಾಲ್ಸಿಯಂ ಮತ್ತು ಅಡೆನೊಸಿನ್ನೊಂದಿಗೆ ಪ್ರೋಟೀನ್ ಲೂಸಿಫೆರಿನ್ನ ರಾಸಕ್ರಿಯೆಯಿಂದಾಗಿ ಹೊಟ್ಟೆಯಲ್ಲಿ ಬೆಳಕು ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಆಕ್ಸಿಡೀಕರಣ ಕ್ರಿಯೆ ಎಂದು ಹೆಸರು. ಅಲ್ಲದೆ ಇವುಗಳನ್ನು ಲ್ಯೂಮಿನಿಸೆನ್ಸ್ ಎಂದು ಕರೆಯಲಾಗುತ್ತದೆ. ಈ ಹೆಸರು ಜೀವಂತ ಜೀವಿಯಿಂದ ಹೊರಸೂಸುವ ಬೆಳಕನ್ನು ಸೂಚಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.